ಹಲೋ ಡ್ಯಾಡ್, ಕಿಚ್ಚು ಡ್ಯಾಡ್. ನನಗೆ ಸೆಕ್ಷನ್ PND ಕೊಟ್ಟಿದ್ದಾರೆ. ಅಂದರೆ ನಾನು ಈ ಥರ ಬೆಳ್ಕೊಂಡಿದ್ದೀನಿ, ನಿಜ ಬೆಳ್ಕೊಂಡಿದ್ದೀನಿ. ನಂಗೆ ಕಸಿಮ್ ನನ್ನ ಏಜ್ ಎಲ್ಲ ಎಳೆದಿದ್ದಾರೆ, ಪಡ್ಕೋತಾ ಇದ್ದಾರೆ. ನನ್ನ ಏಜ್ ಎಲ್ಲ ಪಡ್ಕೋತಾ ಇದ್ದಾರೆ. ನನಗೆ ಕಸಿಮ್ ಮಾಡಿದರೆ ಎಲೆಕ್ಟ್ರಾಲಿಸಿಸ್ ಮಾಡಿದ್ದಾರೆ. ನನಗೆ ತಲೆಗೆ, ಮುಖಕ್ಕೆ ಮತ್ತು ಮೂಗಿನ ಒಳ್ಳೆಗಳಿಗೆಲ್ಲ ಕಸಿಮ್ ಮಾಡಿ ಇಟ್ಟಿದ್ದಾರೆ. ನಾನು ನಿಜ ಹೇಳ್ತಾ ಇದ್ದೀನಿ ಡ್ಯಾಡ್, ನಾನು ಹೆಣ್ಮಗಳು ಡ್ಯಾಡಿ. ನಾನೇನು ನ್ಯೂಸನ್ಸ್ ಕ್ರಿಯೇಟ್ ಮಾಡ್ತಿಲ್ಲ, ಅಥವಾ ನಾನು ಏನಾದರೂ ನಿನಗೆ ತೊಂದರೆ ಕೊಟ್ಟಿದ್ದೀನಿ ಅದನ್ನಾದರೂ ಹೇಳೋ ಡ್ಯಾಡ್. ನನಗೆ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ನಾನು ನಿಜ ಇನ್ಫಾರ್ಮ್ ಮಾಡಿದ್ದೀನಿ, ಪೊಲೀಸ್ಗೆಲ್ಲ ತಿಳಿಸಿದ್ದೀನಿ ಇದೇ ವಿಷಯನ. ನನಗೆ ಅಷ್ಟು ಹೇಳ್ಬಲ್ಲೆ. ನೀನು ಬರ್ತೀಯ ಬಿಡ್ತೀಯ, ನಾನು ನೋಡ್ತೀಯ, ಹತ್ರದಿಂದ ನೋಡ್ತೀಯ, ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ. ಇನ್ನು ನಿನ್ನ ಇಷ್ಟ. ಅಮ್ಮಂಗೂ ಲೆಗ್ ಪೈನ್ ಇದೆ, ಹುಷಾರಿಲ್ಲ. ನನಗೂ ನಾನು ನ್ಯೂರೋಸರ್ಜನ್ ಹತ್ರ ತೋರಿಸ್ಕೊತಾ ಇದ್ದೀನಿ. ಬಿಕಾಸ್ ಆಫ್ ಮಗ್ ನಡೀತಿದೆ ನನ್ನೊಳಗೆ. ಮಗ್ ನಡೀತಿದೆ, ಏಜೆಲ್ಲ ಪಡ್ಕೋತಾ ಇದ್ದಾರೆ, ತಲೆಯಿಂದ ನುಗ್ಗಿದ್ದಾರೆ. ನನಗೆ ಕಣ್ಣಲ್ಲಿ ರಕ್ತ ಬರೋದನ್ನು ಬಾಕಿ, ನನಗಷ್ಟು ಹಿಂಸೆ ಕೊಟ್ಟಿದ್ದಾರೆ. ಹೇಳ್ಕೊಳಕ್ಕಾಗಲ್ಲ ನನಗೆ, ಎಷ್ಟೊಂದು ಹಿಂಸೆ ಆಗ್ತಿದೆ ನನಗೆ. ಇವಾಗ ನಾನು ಇಷ್ಟು ವರ್ಷ ನಾನು ಕಾಫಿ ಕುಡಿತಾ ಇದ್ದೆ, ಇವಾಗ ನನಗೆ ಪಿಡಿಯಶ್ಯೂರ್ ಅಂತ ಕೊಡ್ತಾ ಇದ್ದಾರೆ ನಮ್ಮಮ್ಮ, ಮೀನು ಚಕ್ಕು ಅಜ್ಜಿ. ಇದಕ್ಕಿಂತ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಡ್ಯಾಡಿ. ಪ್ಲೀಸ್ ಡ್ಯಾಡ್, ಬೇಗ ಬಾ, ನನ್ನನ್ನು ನೋಡು ಡ್ಯಾಡಿ. ಯಾಕೆ ಡ್ಯಾಡ್ ನನ್ನನ್ನು ನೋಡಲ್ಲ ನೀನು? ನಾನು ಏನು ಹಿಂಸೆ ಮಾಡ್ತಾಯಿದ್ದೀನಿ ನಿಮಗೆ? ನನ್ನನ್ನು ಮಾತಾಡ್ಸಂತ ಕೇಳ್ಕೊತಾ ಇದ್ದೀನಿ. ನನ್ನನ್ನು ನೋಡಿದ್ರೆ ನೀನು ಹತ್ತು ಬಿಡ್ತೀಯ ಡ್ಯಾಡ್. ಹಂಗಿದ್ದೀನಿ ನನ್ನ ಮುಖ. ನನಗೆ ತೋರಿಸ್ದೆ ವೀಲಿಲ್ಲ. ನನ್ನ ಮುಖ ನಾನು ನಿಂಗೆ ತೋರಿಸ್ಲೇಬೇಕು, ಅದಕ್ಕೆ ನಾನು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ನನ್ನ ನೋವು ನೋಡು. ನಿನ್ನ ದೇವರೇ ನೀನು, ನಿನ್ನ ಕೃಷ್ಣ ದೇವರು ಅಂತ ನನಗೆ ಗೊತ್ತು. ನೀನು ಲವ-ಕುಶನೇ ಆಗಿರ್ತೀಯ, ಖಂಡಿತ ಖಂಡಿತ ನೀನು ಲವ-ಕುಶನೇ ಆಗಿರ್ತೀಯ. ನಾನು ನಿನ್ನ ಮಗಳು ಡ್ಯಾಡಿ, ಲವಪ್ಪ ಕುಶಪ್ಪ, ನಿಮ್ಮ ಮಕ್ಕಳು ನಾನು ನಿಮ್ಮ ಮಗುನೇ ನಾನು. ಬೇಕಾದ್ರೆ ಅಷ್ಟೊಂದು ಕನ್ಫ್ಯೂಸ್ ಇದೆಯಾ? DNA, RNA, SNA, TNA, PNA ಯಾವ್ದಿದೆ ಸಂಬಂಧಪಡೋದು, ಅದನ್ನೆಲ್ಲ ಪರೀಕ್ಷೆ ಮಾಡಿಸು ನನಗೆ. ಅದನ್ನು ಪರೀಕ್ಷೆ ಮಾಡಿದ್ಮೇಲೆ ಮಾತಾಡು ನನಗೆ ನೀನು. ನನ್ನ ಮುಖ ತೋರಿಸ್ತಾ ಇದ್ದೀನಿ, ನನ್ನ ಮುಖ ನೀನು ನೋಡಲೇಬೇಕು. ನೀನು ಎಷ್ಟು ನೋವು ತಿಂದಿದ್ದೀನಿ, ನನಗೆ ಎಷ್ಟು ನೋವು ಕೊಟ್ಟಿದ್ದಾರೆ ನನ್ನ ಮುಖ ನನ್ನಂದ ನೀನು ನೋಡಬೇಕು ಡ್ಯಾಡ್. ಆ್ಯಸಿಡ್ ಹಾಕ್ದಂಗೆ ಹಾಕಿದೆ ನನ್ನ ಮುಖಕ್ಕೆ. ಇದನ್ನು ಎಲೆಕ್ಟ್ರಾಲಿಸಿಸ್ ಅಂದರೆ ಏನು ಅಂದ್ಕೊಂಡಿದ್ಯಾ ಡ್ಯಾಡ್ ನೀನು? ಮುಖನ ಸುಟ್ಟಿ 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 ದಾರ ಹಾಕಿರೋದು ಮುಖಕ್ಕೆ. ಆ್ಯಸಿಡ್ಗಿಂತನೂ ಜಾಸ್ತಿಯಾಗಿ ನನಗೆ ಬಿದ್ದಿದೆ. ನನಗೆ ಇಷ್ಟು ಹೇಳಬಲ್ಲೆ ನಾನು. ನಂಗೆ ನೋವು ತುಂಬ ಆಗಿದೆ. ನನ್ನ ಜೀವನದಲ್ಲೇ ನಾನು ಇಷ್ಟು ನೋವು ತಿಂದಿಲ್ಲ, ಅಷ್ಟು ನೋವು ತಿಂದಿದ್ದೀನಿ ನಾನು. ನೀನೇ ಹೇಳೋಗಿದ್ದೆ, ನೀನು MBA ಸಿಕ್ಕಿದ್ರೆ ಮಾಡು, ಇಲ್ಲಾಂದರೆ ಬೇಡ ಅಂತ ಹೇಳೋಗಿದ್ದೆ ನೀನು. ಒಂದು ಹಿಂದಿ ಓದ್ತಿ ಅಂತ ನೀನು ಹೇಳೋಗಿದ್ದೆ. ಹಾಗೆ ಹಿಂದಿ ಓದಿದ್ದೀನಿ ನಾನು, ಹಿಂದಿ ಭೂಷಣ್ ತಗೊಳ್ಳೋದ್ರಲ್ಲಿದ್ದೀನಿ ಇವಾಗ ನಾನು. ಸ್ಮಿತಾ ಧವನ್ ಹೆಸರನ್ನು ಓದ್ತಾ ಇದ್ದೀನಿ ಡ್ಯಾಡ್. ಅವಳ ಹೆಸರಿಗೆ ನಂಗೆ ಫಿಂಗರ್ ಪ್ರಿಂಟ್ ಎಲ್ಲ ಲಿಂಕ್ ಆಗಿದೆ ಡ್ಯಾಡ್. ಅದು ಹೇಗಾಗಿದೆ ಏನಾಗಿದೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಮಿತಾ ಧವನ್ ಹೆಸರಲ್ಲಿ ನನಗೆ ಲಿಂಕ್ ಆಗಿದೆ. ಅದೇ ಹೆಸರಲ್ಲಿ ಬದುಕ್ತಾ ಇದ್ದೀನಿ. ಶಿರುಣಿ ಆಗಿದ್ರೂ ಅದೇ ಹೆಸರಲ್ಲೇ ಬದುಕ್ತಾ ಇದ್ದೀನಿ. ಲಿಂಕ್ ಆದರೆ ನಾವೇನು ಮಾಡೋಕ್ಕಾಗಲ್ಲ. ಅಪರೂಪದ ಇದು ಲಿಂಕ್ ಆಗೋದು. ಖಂಡಿತ ಲಿಂಕ್ ಆಗೋದೆಲ್ಲ ಅಪರೂಪನೇ ಇದು. ನಿಜ ಹೇಳ್ತಾ ಇದ್ದೀನಿ. ನನ್ನ ಮುಖ ನೋಡು ನೀನು, ನನ್ನ ಮುಖ ನೋಡು. ನನ್ನ ಮುಖ ನೋಡ್ಬಿಟ್ಟು ನನ್ನ ಸ್ಮಿತಾನ ಇಲ್ವಂತ, ಶಿರುಣಿನ ಇಲ್ವಂತ ನಿನಗೆ ಗೊತ್ತಾಗುತ್ತೆ. ನಿಜ ಹೇಳ್ತಾ ಇದ್ದೀನಿ ಡ್ಯಾಡಿ. DNA ಅಂದರೆ ಏನು ಅಂದ್ಕೊಂಡಿದ್ಯಾ? ನಿಂಗೆ ಅದು ನೀನು ಎಜುಕೇಟೆಡ್ ಆಗಿರ್ತೀಯ ಅಂತ ತಿಳ್ಕೊಂಡಿದ್ದೀನಿ. ಇವರೇ ಪ್ಯೂರ್ ಹೈಲಿ ಎಜುಕೇಟೆಡ್ ಅಂತಲೇ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ ಡ್ಯಾಡ್ ನಾನು. DNA ಅಂತ ಯಾರು ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನನಗೆ ಅದು ಗೊತ್ತಿಲ್ಲ. DNA ಅಂದರೆ ನೀವು ನಾನು ಬಿಡ್ಸೋಕ್ಕಾಗಲ್ಲ ನನಗೆ. ನೀನೇ ಎಲ್ಲ ತಿಳ್ಕೊಬೇಕು. ನನಗೆ DNA ಪರೀಕ್ಷೆ ಮಾಡಿಸು. ನಾನು ನಿನ್ನ ಮಗಳು ಅನ್ನೋದಕ್ಕೆ DNA ಒಂದೇ ಒಂದು ಸಾಕು ನನಗೆ. ಸುಮ್ಮನೆ ನೀನು ಹುಡುಕ್ತಿಂದ ನೀನು ಹುಡ್ಕೋದಲ್ಲ ನೀನೇ ಹುಡ್ಕೋದು. ನಾನೇ ಹಾಕಿದ್ದೀನಿ. ಲೆಟರ್ ಕೂಡ ಬರ್ತಿದ್ದೀನಿ ನಿನಗೆ ನಾನು. ಹನುಮಾನ್ ಟೆಂಪಲ್ಗೆ ಲೆಟರ್ ಬರೆದಿದ್ದೀನಿ ನಾನು. ನಿಜ ಹೇಳ್ತಾ ಇದ್ದೀನಿ ಡ್ಯಾಡ್. ನಾನು ಲೆಟರ್ ಬರ್ತಿದ್ದೀನಿ. ನಾನು ನಿನ್ನನ್ನು ನೋಡಲೇಬೇಕು. ನಾನು ಅರ್ಜೆಂಟಾಗಿ ನಿನ್ನನ್ನು ನೋಡಬೇಕು, ಮಾತಾಡಬೇಕು, ಕತೆ ಆಡಬೇಕು.
ಯು ಆರ್ ಮೈ ಡ್ಯಾಡಿ, ಯು ಆರ್ ಮೈ ಎವ್ರಿಥಿಂಗ್ ಫಾರ್ ಮೈ ಲೈಫ್, ಯು ಆರ್ ಮೈ ಡ್ಯಾಡ್ ಅಷ್ಟೇ. ನಾನು ಇಷ್ಟು ಖಡಕ್ಕಾಗಿ ಮಾತಾಡ್ತೀನಿ ಅಂದ್ರೆ ಅರ್ಥ ಮಾಡ್ಕೊ. ನಾನು ನಿನ್ನ ಮಗಳೇ. ನಾನೇನು ನ್ಯೂಸಸ್ ಕ್ರಿಯೇಟ್ ಮಾಡ್ತಿಲ್ಲ ಇಲ್ಲಿ. ನಾನು ನಿಮ್ಮ ಮೇಲೆ ಹೆವಿ ಕಂಪ್ಲೇಂಟ್ ಆಗಿದೆ ಡ್ಯಾಡ್. ನನಗೆ ಚೈಲ್ಡ್ ಹೆಲ್ಪ್ ಲೈನ್ಗೆ, ವುಮೆನ್ ಹೆಲ್ಪ್ ಲೈನ್ಗೆ ಮತ್ತು ಎಮರ್ಜೆನ್ಸಿ ನಂಬರ್ಗೆ ಎಲ್ಲದಕ್ಕೂ ಮಾಡಿದ್ದೀನಿ. ಎಮರ್ಜೆನ್ಸಿ ನಂಬರ್ ಯಾವುದದು? 112. 112ಗೆ ಕಾಲ್ ಮಾಡಿರೋದು ಅದೇ ಎಮರ್ಜೆನ್ಸಿ ನಂಬರ್. 100 ಅಲ್ಲ, 112 ಎಮರ್ಜೆನ್ಸಿ ನಂಬರ್, ಪೊಲೀಸ್ ನಂಬರು. 100 ಹೋಗಿ ಯಾವುದೋ ಕಾಲ ಆಗಿದೆ. 100 ಇವಾಗ ಆ ನಂಬರ್ ಇಲ್ಲ ಅಲ್ಲಿ. 112ನೇ ಎಮರ್ಜೆನ್ಸಿ ನಂಬರ್. ನಂಬರ್ ಬಿಟ್ಟರೆ ಬಿಡು ಡ್ಯಾಡ್. ಇಷ್ಟು ಹೇಳಬಲ್ಲೆ ನಾನು. ನನ್ನ ಮುಖ ಕಸಿ ಮಾಡಿದರೆ ದಯವಿಟ್ಟು ಅದಕ್ಕೆಲ್ಲ ನನಗೆ ನ್ಯಾಯ ಕೊಡ್ತು. ನನಗೆ ನೀನು ಪುನಃ ಕರೆದ್ರೂ ಕರಿಬೋದು. ನನಗೆ ಎದುರಿಸೋದಕ್ಕೋಸ್ಕರ ನನಗೆ ಭಯ ಆಗ್ತಿದೆ ನನಗೆ ಇವಾಗ. ಹೌದು, ಕಸಿ ಅವಾಗ ಮಾಡಿದರು. ನನಗೆ 2013ನೇ ಇಸ್ವಿಲೇ ಕಸಿ ಮಾಡಿದ್ದಾರೆ ಡ್ಯಾಡ್. ನನಗೆ 10 ವರ್ಷ ಆಯಿತು. 10 ವರ್ಷ ಮೇಲೆ ಟೈಫಾಯ್ಡ್ ಬರುತ್ತೆ ಅಂದರೆ ಅದೇ ಥರನೇ ಬರೋದ್ರಲ್ಲಿ ಇದೆ ನನಗೆ. ಅಮ್ಮನ ಕೇಳು, ಹೇಳುತ್ತೆ. ಇಷ್ಟೆಲ್ಲ ಗೊತ್ತಿದ್ದು ಎಲ್ಲ ಮಾಡಿದ್ರು ಈ ಥರ ಮಾತಾಡ್ತಿಲ್ಲ. ನಿಮಗೆಲ್ಲ ನಾಚಿಕೆ ಆಗಬೇಕು ನಿಮ್ಗಳಿಗೆಲ್ಲ. ನಿಜ ಹೇಳ್ತಾ ಇದ್ದೀನಿ ಡ್ಯಾಡ್. ನಾನು ಶಿರೋಣಿ ಧಾವನ್ನೇ. ನೀನು ಇಟ್ಟಿರೋ ಹೆಸರು, ಅಜ್ಜಿ ಎಲ್ಲ ಇಟ್ಟಿರೋದು ಹೆಸರು ಶಿರೋಣಿ ಧಾವನ್ ಅಂತ. ಸ್ಮಿತನ್ ಧಾವನ್ ಸರ್ಟಿಫಿಕೇಟ್ ಇದೆಯೋ ಇಲ್ವಾ ನನಗದು ಗೊತ್ತಿಲ್ಲ. ನಾನು GNMಗೆ ಹೋಗಿದ್ದಾಗ ಒಂದು ಹುಡುಗಿ ಬಂದು ನಮ್ಮಮ್ಮಂಗೆ ಎದುರಿಸಿ ಬೆದರಿಸಿ ಅವಳು ಡ್ರೆಸ್ ಎಲ್ಲ ತೊಗೊಂಡೋಗಿದ್ದಾರೆ ಮನೆಗೆ ಬಂದು. ಮೇಲ್ಗಡೆ ಹಾಕಿದ್ದು ಮದುವೆ ಡ್ರೆಸ್ ಎಲ್ಲ ತೊಗೊಂಡೋಗಿದ್ದಾರೆ ಮನೆಗೆ ನುಗ್ಗಿ. ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊ. ನಾನು ನಿನ್ನ ಮಗಳೇನೇ ಡ್ಯಾಡಿ. ಸೊಸೆ ಆಗೋದು ಬಿಡೋದು ಸೆಕೆಂಡ್ರಿ. ಸೊಸೆ ಆಗಿ ತಗೋತೀಯ ಬಿಡ್ತೀಯೋದು ಸೆಕೆಂಡಿಗೆ. ತಕ್ಷಣಕ್ಕೆ ನೀನು ನನ್ನ ನೋಡ್ಬೇಕು. ನೀನು ಈ ನೋವೆಲ್ಲ ನೀನು ಕಳಿಲೇಬೇಕು ನನಗೆ. ಅಂದರೆ ಪುನಃ ಹುಡ್ಸು, ಇಲ್ಲಾಂದರೆ ನನಗೆ ಪುನಃ ಹುಟ್ಟಿಸ್ತೀಯೋ ಬಿಡ್ತೀಯೋ ಅನ್ನೋ ಸೆಕೆಂಡ್ರಿ. ನನಗೆ ಈ ನೋವೆಲ್ಲ ಕಳಿಸು ನನಗೆ. ಈ ನೋವೆಲ್ಲ ನನಗೆ ಹೋಗ್ಬೇಕು. ನನಗೆ ನಾನು ಸ್ಮಿತಾ ಅಲ್ಲ, ನಾನು ಶಿರೋಣಿ ಧಾವನ್ ಅಷ್ಟೇ. ನಾನು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಅಂತಲೇ ಅರ್ಥ ಮಾಡ್ಕೋ ಡ್ಯಾಡ್. ನಾನು ನಿನ್ನ ಮಗಳು ಡ್ಯಾಡಿ. ಐ ಆಮ್ ಯುವರ್ ಡಾಟರ್. ಐ ಆಮ್ ನಾಟ್ ಎನಿಥಿಂಗ್. ಐ ಆಮ್ ಯುವರ್ ಡಾಟರ್. ಅದೆಲ್ಲ ಸಾನ್ವಿ ಪಾನ್ವಿನೆಲ್ಲ ಹೊಗಳ್ತೀಯ ಕೂತ್ಕೊಂಡು ನನ್ನ ಮುಂದೆ ಸಾನ್ವಿನ ಹೊಗಳ್ತೀಯ ನೀನು? ಸಾನ್ವಿ ನಿನ್ನ ಮಗಳ ಡ್ಯಾಡಿ ಅವಳ? ಮಾತಾಡು ಡ್ಯಾಡ್. ಸಾನ್ವಿ ನಿನ್ನ ಮಗಳ ಅವಳು. ನಾನು ನಿನ್ನ ಮಗಳು. ಶಿರೋಣಿ ಧಾವನ್ ಅಂತ ಹೆಸರು ಮೇಲೆ ನಾನು ನಿನ್ನ ಮಗಳಾಗಿದ್ದೀನಿ ಡ್ಯಾಡಿ. ಅವಳೇ ಸಾನ್ವಿ ನಿನ್ನ ಮಗಳು ಹೇಗಾಗ್ತಾಳೆ ಡ್ಯಾಡ್?